ನಮ್ಮ ಸಿನಿಮಾ ನೋಡಿ ಆಡಿಯನ್ಸು ನೆಕ್ಸ್ಟ್ ಏನೋ ಡಿಸಿಷನ್, ನೆಕ್ಸ್ಟ್ ಏನೋ ಒಂದು ಮನೇಲಿ ಜಗಳ ಆಗೋದು ಅಥವಾ ಏನೋ ಒಂದು ಆಗುವಾಗ ಈ ಸಿನಿಮಾ ನೆನಪಾಗಿ ಬೇಡಪ್ಪ ಅಂತ ಅನ್ಸಿದ್ರೆ ನಾವು ಸಿನಿಮಾ ನೋಡಿದ್ರೆ ಅಂತಲ್ಲ, ನಾನು ಹೇಳಿದ್ದು ಒಳ್ಳೆ ಒಂದು ಏನು ಹೇಳೋದು, ಒಂದು ಪಾಸಿಟಿವ್ ಔಟ್ಕಮ್ ಆಗತ್ತೆ ಅಂತ. ಸೊ ಅದು ನಮ್ಮ ಬಂಡಿಯಪ್ಪ ಸರ್ ಅವರ ರೈಟಿಂಗ್ ಈಗ ಇರುವಂಥ ಪವರ್ಸು ಅದು ಈ ಸಿನಿಮಾದಲ್ಲಿ ಆಗಿದೆ ಅಂತ ನನ್ನ ಒಂದು ಇದು. ಡೈರೆಕ್ಟ್ರ್ ಬಗ್ಗೆ ಮಾತಾಡಲೇಬೇಕು. ಚಂದ್ರಶೇಖರ್ ಬಂಡೆಯಪ್ಪ ಅವರು ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ, ಟೀಸರ್ ನೋಡಿದ್ರೆ ಪಕ್ಕ ಗೊತ್ತಾಗುತ್ತೆ. ಡೈರೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ ಡೈರೆಕ್ಟರ್ ಬಗ್ಗೆ? ಜೊತೆಗೆ ನಿಮ್ಮಿಬ್ರಿಗೂ ಏನಾದ್ರೂ ಕಾಟ ಕೊಟ್ಟಿದಾರ ಡೈರೆಕ್ಟರ್? ನಾವು ಹೇಳಲ್ಲ, ಹೇಳಿ ಪರವಾಗಿಲ್ಲ. ಇಲ್ಲ, ಹೇಳೋವಂಥದ್ದಲ್ಲ. ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಡೈರೆಕ್ಟರ್ ಅನ್ನುವಂಥ ಸೀಟಲ್ಲಿ ಕೂತ ಮೇಲೆ ಅದೊಂಥರ ಹಾಟ್ ಸೀಟಲ್ಲಿ ಕೂತಂಗೆ. ನಮ್ಮ ಬೇರೆ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬಿಸಿ ಬಾಣಲೆ, ನಾವು ತುಳುವಲ್ಲ ಹಂಗಂತೀವಿ, ಅಂದ್ರೆ ತವದಲ್ಲಿ ಕೂತಂಗೆ. ಅಂದ್ರೆ ಅವ್ರಿಗೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಆ್ಯಂಡ್ ತೀರಾ ಒಂಥರ ಏನು ಹೇಳೋದು, ಈಗ ಸಿನಿಮಾ ಅಂತ ಹೇಳಿದ ತಕ್ಷಣ ಒಂದಿನ ನಾವು ಶೂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಬೇರೆ ಬೇರೆ ವೇರಿಯೇಬಲ್ಸ್ ಇದೆ, ಏನೇನೋ ಸಮಸ್ಯೆಗಳು ಬರ್ಬೋದು, ಅದು ಅದು ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಶೂಟ್ ಮುಗಿಸ್ಬೇಕು, ಆ ಡೇಯಲ್ಲಿ ಮುಗಿಸ್ಬೇಕು, ಎಲ್ಲ ಡೇಟ್ ಮ್ಯಾಚ್ ಮಾಡ್ಬೇಕು. ಸೊ ತೀರಾ ಪ್ರೆಷರ್ ಇರುವಂಥ ಇದು ಇರೋದ್ರಿಂದ ಆ್ಯಂಡ್ ಅದ್ರ ಜೊತೆ ಒಂದು ಕ್ರಿಯೇಟಿವ್ ವರ್ಕ್ ಆಗಿರೋದ್ರಿಂದ ಆಬ್ವಿಯಸ್ಲಿ ದೇರ್ ವಿಲ್ ಬಿ ಒಂದು ಸ್ವಲ್ಪ ಅವರು ಕೆಲಸ ಮಾಡುವಾಗ ಒಂದು ಲೆವೆಲ್ ಆಫ್ ಟೆಂಪರ್ಮೆಂಟ್ ಇರುತ್ತೆ, ಅದು ಇರಲೇಬೇಕು, ಇಲ್ಲಾಂದ್ರೆ ಕೆಲಸ ಆಗಲ್ಲ. ಸೊ ಅದೆಲ್ಲ ಏನಿಲ್ಲ. ಬಟ್ ದೆನ್ ಟು ಟೆಲ್ ಅಬೌಟ್ ಹಿಮ್, ಅವ್ರದ್ದೊಂದು ಸ್ಟೈಲ್ ಇದೆ. ಈಗ ಪ್ರತಿಯೊಬ್ಬರದ್ದು ಒಂದು ಸಿಗ್ನೇಚರ್ ಇರುತ್ತಲ್ಲ, ಸೊ ಅವ್ರದ್ದು ಹಿ ಹ್ಯಾಸ್ ಅ ಸಿಗ್ನೇಚರ್ ಇನ್ ಇಸ್ ರೈಟಿಂಗ್, ಇನ್ ಇಸ್ ಮೇಕಿಂಗ್ ಆಲ್ಸೋ. ಸೊ ಈ ಸಿನಿಮಾನು ಅದೇ, ಅವ್ರ ಸಿಗ್ನೇಚರ್ ಇದೆ ಈ ಸಿನಿಮಾದಲ್ಲಿ. ಮೊನ್ನೆ ಯಾರೋ ಅಂದರೆ ಹೀಗೆ ಇದು ಮಾಡಿದಾಗ ನಮ್ಮ ಡಬ್ಬಿಂಗ್ ಮಾಡೋರೆ ಇಂಜಿನಿಯರ್ ಅವರೇ ಹೇಳಿದ್ರು, ಸರ್ ಫುಲ್ ರಕ್ತಾನ ಅಂದರೆ ಅವ್ರ ಸಿಗ್ನೇಚರ್ ಇರುತ್ತೆ. ಅವ್ರು ಇಲ್ಲ ಸರ್ ಫ್ಯಾಮಿಲಿ ಎಂಟರ್ಟೈನರ್, ಹೇಗಿಲ್ಲ ನಾನು ನಿಮ್ಮನ್ನು ನಂಬಲ್ಲ ಅಂತಾರೆ ಅವರು. ಸೊ ಆ ಒಂದು ಸಿಗ್ನೇಚರ್ ಅವ್ರ ಸಿನಿಮಾಗೆ ಮಾಡಿರುವಂಥ ಎಲ್ಲ ಸಿನಿಮಾಗಳು ಆಲ್ರೆಡಿ ಆ ಒಂದು ಸಿಗ್ನೇಚರ್ ಬಿಟ್ಟಿದ್ದಾರೆ. ಸೊ ಇಟ್ ಶುಡ್ ಬಿ ದೇರ್. ಪ್ರತಿಯೊಬ್ಬ ಡೈರೆಕ್ಟರ್, ಈಗ ಮಣಿರತ್ನಂ ಸರ್ ಅವರ ಸಿನಿಮಾಗಳನ್ನ ನೋಡಿದಾಗ ಅಥವಾ RGV ಸರ್ ಅವರ ಸಿನಿಮಾಗಳನ್ನು ನೋಡಿದಾಗ ನಮಗೆ ಒಂದೆರಡು ಫ್ರೇಮ್ ನೋಡಿದ ತಕ್ಷಣ ವಿಲ್ ಗೆಟ್ ಟು ನೋ ದಟ್ ದಿಸ್ ಇಸ್ ಹಿಸ್ ಫಿಲ್ಮ್, ಅಥವಾ ಒಂದು ಡೈಲಾಗ್ ಹೇಳೋ ಶೈಲಿಲಿ ಗೊತ್ತಾಗುತ್ತೆ ಇದು ಇವ್ರ ಸಿನಿಮಾ ಅಂತ. ಸೊ ಬಂಡಿಯಪ್ಪ ಸರ್ ಅವರು ನಾನು ಸಿನಿಮಾ ನೋಡಿದ್ದೀನಿ ಆಲ್ರೆಡಿ, ಆ್ಯಂಡ್ ಈ ಸಿನಿಮಾದಲ್ಲೂ ಆ ಒಂದು ಫ್ಲೇವರ್ ಇದೆ. ಆ್ಯಂಡ್ ಸೆನ್ಸಿಟಿವ್ ಒಬ್ಬ ನಿರ್ದೇಶಕ ಯಾವಾಗಲೂ ನಾನು ಬಿಲೀವ್ ಮಾಡೋದು ತುಂಬ ಓದಿರಬೇಕು ಆ್ಯಂಡ್ ಮೇಯ್ನ್ಲಿ ಲೈಫನ್ನು ತಿಳ್ಕೊಂಡಿರಬೇಕು, ಹ್ಯೂಮನ್ ಇಮೋಷನನ್ನು ತಿಳ್ಕೊಂಡಿರಬೇಕು, ತುಂಬ ಸೆನ್ಸಿಟಿವ್ ಇರಬೇಕು, ಕಂಪ್ಯಾಷನೇಟ್ ಆಗಿರಬೇಕು. ಆವಾಗಲೇ ಅವ್ರು ಬೇರೆಯವ್ರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಆ್ಯಂಡ್ ಸಿನಿಮಾದಲ್ಲಿ ಯಾರಾದರೂ ಕನೆಕ್ಟ್ ಆಗೋಕ್ಕೆ ಆವಾಗಲೇ ಸಾಧ್ಯ, ಇಲ್ಲಾಂದ್ರೆ ಕನೆಕ್ಟ್ ಆಗೋಕ್ಕಾಗಲ್ಲ. ಸಿನಿಮಾ ಮಾಡೋ ಜನರಿಗೋಸ್ಕರ ಅಲ್ಲ. ಸೊ ಜನರ ಒಂದು ನಾಡಿ ಮಿಡಿತನ ಅವ್ರು ಅರ್ಥ ಮಾಡ್ಕೊಂಡಿರ್ಬೇಕು. ಸೊ ಅದನ್ನು ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಏನು ಬೇಕು ಏನು ಬೇಡ ಅವ್ರಿಗೆ ಗೊತ್ತಿದೆ ಆಲ್ರೆಡಿ. ಸೊ ನಾನು ಆ್ಯಕ್ಟ್ ಮಾಡುವಾಗ ಹೆಂಗಿತ್ತು ಅಂತ ಹೇಳಿದ್ರೆ, ನಾನು ಸುಮ್ಮನೆ ಹೋಗ್ತಾ ಇದ್ದೆ, ಬಿಕಾಸ್ ನನಗೆ ಗೊತ್ತಿತ್ತು ಈಸ್ ದೇರ್ ಟು ಗೈಡ್ ಅಂತ. ಅವ್ರು ಗೈಡ್ ಮಾಡ್ತಾಯಿದ್ರು, ನಾನು ಆ್ಯಕ್ಟ್ ಮಾಡಿ ಬರ್ತಾಯಿದ್ದೆ. ಸೊ ಇಲ್ಲಿ ಏನಾದರೂ ಅಂತ ಹೇಳಿದ್ರು ಅವರೇ ಹೇಳಿರೋದು ನಂತರ, ಆ್ಯಂಡ್ ಇವ್ರು ಹೇಳಬೇಕು, ಅವಾಗ ನಾನೇ ಮಾತಾಡ್ತಾ ಇದ್ದೀನಿ. ಡೈರೆಕ್ಟರ್ ಬಗ್ಗೆ ಹೇಳಲೇಬೇಕು. ಅವ್ರು ಖಾರನಾ ಸ್ವೀಟಾ ಅನ್ನೋದಕ್ಕಿಂತ ಐ ಥಿಂಕ್ ಗೈಡ್ ಅಂತ ಹೇಳಿದ್ರು. ಐ ಥಿಂಕ್ ಆ ವರ್ಡ್ ನನ್ನ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಕಂಫರ್ಟ್ ಝೋನಿಂದ ಆಚೆ ತಂದು ನನ್ನಲ್ಲಿರೋ ಕಲೆನ ಐಡೆಂಟಿಫೈ ಮಾಡಿ ಮತ್ತು ಮೋಲ್ಡ್ ಮಾಡಿ ನನ್ನ ಪಾತ್ರದೊಳಗೆ ಹಾಕಿದ್ರು. ಸೊ ನನ್ನ ಅಂದರೆ ಐ ಡೋಂಟ್ ನೋ ನಾನು ಎಷ್ಟು ಗ್ರೇಟ್ಫುಲ್ ಆಗಿರಬೇಕು ಅಂತ ನಾನು ಹೇಳೋದಕ್ಕಾಗಲ್ಲ ನಿಜವಾಗ್ಲೂ. ಆ ಸ್ಪಾಟಲ್ಲಿ ಆ ಸಮಯದಲ್ಲಿ ನನಗೆ ಅನಿಸಿರ್ಬೋದು ಅಯ್ಯೋ ಕಷ್ಟ ಆಗ್ತಾ ಇದೆಯಲ್ಲ ಅಂತ. ಆದರೆ ಇವಾಗ ನಾನು ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಆ ಒಂದು ಪರ್ಫಾರ್ಮೆನ್ಸ್ ನನ್ನಿಂದ ಅವರು ತರಿಸಿದ್ದಾರೆ ಅಂತ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಓಕೆ, ಪೃಥ್ವಿ ಅವರೇ, ಹೇಗಿತ್ತು ನಿಮ್ಮಿಬ್ರದ್ದು ಕಾಂಬಿನೇಷನ್ ಸ್ಕ್ರೀನಲ್ಲಿ? ಇವ್ರು ಮುಂದೆ ಹೇಳಕ್ಕೆ ಕಷ್ಟ ಆಗುತ್ತೆ ನನಗೆ, ಬಟ್ ಅವ್ರು ಇಲ್ಲ ಅಂತ ಅನ್ಕೊಂಡೆ. ಇಲ್ಲ, ಇವ್ರನ್ನ ನಾನು 1 ವರ್ಷದ ಹಿಂದೆ ನಾನು ಸಂಕ್ರಾಂತಿ ಟೈಮಲ್ಲೇ ಭೇಟಿಯಾಗಿದ್ದೆ. 1 year ಆಯ್ತು. 1 year ಆಯಿತು ಒಂದು ಫೋಟೋ ಶೂಟಲ್ಲಿ. ಸೊ ಆವಾಗ ನಾನು ಜಾಸ್ತಿ ಮಾತಾಡೋಕ್ಕೆಲ್ಲ ಸಿಕ್ಕಿರಲಿಲ್ಲ. ಸೊ ಆಮೇಲೆ ಬಂಡಿಯಪ್ಪ ಸರ್ ಅವರು ಇವ್ರ ಹೆಸರು ಹೇಳಿದಾಗ ಅವರು ಓಕೆ ನಾನು ಹೇಗೆ ಆ್ಯಕ್ಟ್ ಮಾಡಿ ಅನ್ನೋ ಒಂದು ಇಂಟೆನ್ಷನ್ ತಲೆಯಲ್ಲಿತ್ತು, ಹೇಗೆ ಅಂತ. ಯಾಕೆ ಹಂಗಲ್ಲ, ನಿಮ್ಮನ್ನ ಭಯ ಪಟ್ಟಿದ್ದೆ ನಾನು ನಿಮ್ಮನ್ನು ನೋಡಿ. ಭಯ ಪಡೋ ತರ ಇದಾರ ಅವರು? ಹಂಗಲ್ಲ, ಬರ್ಲಿದ್ದೆ ಅಂದ್ರೆ ಸಿ ಇನ್ಸ್ಟಾಸ್ 1 or 2 ಅಲ್ಲಿ ಗೊತ್ತಾಗಲ್ಲ, ಜಸ್ಟ್ ಮೆಟ್ ಫಾರ್ ಆರ್ ಸಮಥಿಂಗ್. ಆಮೇಲೆ ಸ್ಟಾರ್ಟ್ ಆದಾಗ ವೆರಿ ಈಸಿ ಟು ವರ್ಕ್ ವಿತ್, ನನಗೆ ಏನು ಅನ್ಸ್ಲೇ ಇಲ್ಲ, ಭಾಳ ಖುಷಿ ಆಯಿತು. ಆ್ಯಂಡ್ ಏನೋ ಕಮಿಂಗ್ ಫ್ರಮ್ ದ್ಯಾಟ್ ಲೈಕ್ ನಮ್ಮ ಇಂಡಸ್ಟ್ರಿಯ ಒಂದು ಹೆಮ್ಮೆ ಅವರ ಫ್ಯಾಮಿಲಿ. ಸೊ ಆ ಫ್ಯಾಮಿಲಿಯಿಂದ ಬಂದರು ಅನ್ನೊಂದು ಸ್ವಲ್ಪನೂ ಅವರು ಆಬ್ವಿಯಸ್ಲಿ ಆ ಫ್ಯಾಮಿಲಿ. ನಾನು ಆಲ್ರೆಡಿ ಶಿವಣ್ಣ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಶಿವಣ್ಣ ಜೊತೆ ಆ್ಯಕ್ಟ್ ಮಾಡುವಾಗಲೂ ನಂಗೆ ಹಂಗೆ ಅನ್ಸಿರೋದು, ಅಂದರೆ ಹೆಂಗಪ್ಪ ಮಾಡಲಿ ಅನ್ನೋದು. ಹೌದು, ನಾನು ಕೇಳಬೇಕಂತ ಇದ್ದಾರೆ. ಸೊ
ಬಟ್ ಫಸ್ಟ್ ಡೇ ಇಂದ ಒಳ್ಳೆ ಅವ್ರದ್ದು ಓನ್ ತಮ್ಮ ಅನ್ನೋ ತರ ನನ್ನನ್ನ ಅಂದ್ರೆ ಎಲ್ಲಾ ಕಡೆ ಅಂದ್ರೆ ಅಂದ್ರೆ ಯೂಶಲಿ ಕೆಲವೊಂದು ಸೀನ್ಗಳಿರುತ್ತೆ, ಅಂದ್ರೆ ಅವ್ರಿಗೆ ಬಯೋ ಸೀನ್ಗಳಿರುತ್ತೆ, ನಾನ್ ನಡಕ್ತಾ ಇರ್ತೀನಿ ಮಾಡಮ್ಮ ಅಂತ ಪ್ರಮೋಷನ್ ಅಲ್ಲಿ ಅವರೇ ಮುಂದೆ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಆ ಒಂದು ಈಸ್ ನಮ್ಗೆ ಕೊಟ್ಟಾಗ ಪರ್ಫಾರ್ಮ್ ಮಾಡೋಕೆ ತುಂಬಾ ಈಸಿ ಆಗುತ್ತೆ. ಅಂಡ್ ಧನ್ಯ ಕೂಡ ಸೇಮ್ ಥಿಂಗ್. ಪ್ರಿಪ್ರೇಷನ್ ಜೋರಿತ್ತ ಧನ್ಯ ಹಾಗಾದ್ರೆ? ಪ್ರಿಪರೇಷನ್ಗಿಂತ ಐ ಥಿಂಕ್ ನಮಗೆ ಅಂದರೆ ಚಂದ್ರಶೇಖರ್ ಸರ್ ಯಾವಾಗಲೂ ಹೇಳಿದ್ದು ನ್ಯಾಚುರಲ್ ಆಗಿರಲಿ, ಸಟಲ್ ಆಗಿರಲಿ, ತುಂಬ ಪ್ರಿಪೇರ್ ಮಾಡ್ಕೊಂಡು ಬಂದಿರೋ ಥರ ಬೇಡ, ಅಲ್ಲಿ ಸ್ಪಾಂಟೇನಿಯಸ್ ಆಗಿ ಹೇಗೆ ಬರುತ್ತೆ ಹಾಗೆ ಬೇಕು ಅಂತ. ಸೊ ಅದು ಹಾಗೆ ಬಂತು. ಕಾಂಬಿನೇಷನ್ ಹೇಗಿತ್ತು ಇಬ್ರದ್ದು? ಐ ಥಿಂಕ್ ಗ್ರೇಟ್ ವರ್ಕಿಂಗ್ ವಿತ್ ಪೃಥ್ವಿ. ನಿಜವಾಗ್ಲೂ ತುಂಬ ಈಸಿ ಆಗಿತ್ತು ನನಗೆ ಅವ್ರ ಜೊತೆಗೆ ಆ ಒಂದು ಬಾಂಧವ್ಯನ ಡೆವಲಪ್ ಮಾಡ್ಕೊಳ್ಳೋದು. ಈವನ್ ನಮ್ಮ ಸಾಂಗ್ ಶೂಟ್ ಮಾಡೋಕ್ಕೆ ಹೋಗಿದ್ವಿ ನಾವು ಅಂಡಮಾನ್ನಲ್ಲಿ. ಅಲ್ಲೂ ಕೂಡ ಐ ಥಿಂಕ್ ಈಸ್ ವೆರಿ ಕೇರಿಂಗ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್. ಮತ್ತು ಅಂದರೆ ಗೊತ್ತಲ್ಲ, ಆ್ಯಕ್ಟ್ರೆಸ್ ಅಂದರೆ ಲಾಂಗ್ ಫ್ಲೋಯಿಂಗ್ ಗೌನ್ ಇರುತ್ತೆ, ಆ ರಾಕ್ಸ್ ಮೇಲೆಲ್ಲ ನಡ್ಕೊಂಡು ಹೋಗಬೇಕು, ಬೀಚಲ್ಲೆಲ್ಲ ನಡ್ಕೊಂಡು ಹೋಗಬೇಕು. ವೆರಿ ಹೆಲ್ಪ್ಫುಲ್, ವೆರಿ ಕೈಂಡ್. ನಿಜವಾಗ್ಲೂ ಐ ವಾಸ್ ಅಂದರೆ ತುಂಬ ಖುಷಿ ಆಯಿತು ನನಗೆ ಇವ್ರ ಜೊತೆ ಕೆಲಸ ಮಾಡಿ. ಓಕೆ, ನೀವು ಸಂಕ್ರಾಂತಿ ಹಬ್ಬದ ದಿನ ನಮಗೆ ಕೈಗೆ ಸಿಕ್ಕಿದ್ದೀರಾ, ಹಾಗಾಗಿ ಸಂಕ್ರಾಂತಿ ಹಬ್ಬದ ಬಗ್ಗೆನೂ ನಿಮ್ಮ ಜೊತೆ ಮಾತಾಡೋದು ತುಂಬಾ ಇದೆ, ಮಾತಾಡ್ತೀನಿ. ವೀಕ್ಷಕರೇ ನೋಡಿದ್ರಲ್ಲ, ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದೀನಿ ನಾನಂತೂ ಚೌಕಿದಾರ್ ಟೀಮ್ ಜೊತೆಯಲ್ಲಿ. ಹಾಗಾದ್ರೆ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈ ವರ್ಷ ಅಂತ ಸಹ ಕೇಳಿ ತಿಳ್ಕೊಳ್ಳೋಣ ಸ್ಮಾಲ್ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.